ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳು ಯಾವಾಗಲೂ ರೂಪುಗೊಳ್ಳುತ್ತಿರುತ್ತವೆ. ನಾವೀಗ ಮಾತನಾಡ್ತಿರುವಾಗ ಕೂಡ ಅವು ನಿಮ್ಮಲ್ಲಿ ಮತ್ತೆ ನನ್ನಲ್ಲಿ ರೂಪುಗೊಳ್ಳುತ್ತವೆ. ಆದರೆ ನಮ್ಮ ರೋಗ ನಿರೋಧಕ ವ್ಯವಸ್ಥೆಯು ಈ ಕೋಶಗಳನ್ನು ಹುಡುಕಿ ನಾಶಪಡಿಸುತ್ತದೆ. ಈ ಪ್ರಕ್ರಿಯೆಯು ಎಲ್ಲಾ ಸಮಯದಲ್ಲೂ ನಡೆಯುತ್ತೆ ಮತ್ತು ಇದನ್ನು ಮುಖ್ಯವಾಗಿ ನಮ್ಮ ಬಿಳಿ ರಕ್ತ ಕಣಗಳು ನಿರ್ವಹಿಸುತ್ತೆ. ನೀವು ಎರಡು ರೀತಿಯ ರಕ್ತ ಕಣಗಳಿವೆ ಎಂದು ಕೇಳಿರಬಹುದು, ಕೆಂಪು ಮತ್ತು ಬಿಳಿ. ಬಿಳಿ ರಕ್ತ ಕಣಗಳು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ. ಇಂದು ಇರ್ಫಾನ್ ಭಾಯ್ ಬಿಳಿ ರಕ್ತ ಕಣಗಳು ಕ್ಯಾನ್ಸರ್ ಕೋಶಗಳನ್ನು ಸಹ ನಾಶ ಮಾಡುತ್ತವೆ ಎಂದು ನೀವು ಮತ್ತೆ ನಮ್ಮ ವೀಕ್ಷಕರು ಕಲ್ತಿದ್ದೀರಿ. ಆದ್ರಿಂದ ಈ ಕೋಣೆಯಲ್ಲಿರುವ ಎಲ್ಲರೂ ಸೇರಿದಂತೆ ನಮ್ಮೆಲ್ಲರಲ್ಲೂ ಕ್ಯಾನ್ಸರ್ ಕೋಶಗಳು ಬೆಳೆಯುತ್ತಿದೆ ಮತ್ತು ನಮ್ಮ ದೇಹವು ಅವುಗಳನ್ನು ತೆಗೆದುಹಾಕುತ್ತಿದೆ. ಇದರರ್ಥ ಈ ರೋಗವು ಮುಖ್ಯವಾಗಿ ಎರಡು ಕಾರಣಗಳಿಗಾಗಿ ಸಂಭವಿಸುತ್ತದೆ. ಮೊದಲನೇದಾಗಿ ಕ್ಯಾನ್ಸರ್ ಕೋಶಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಎರಡನೇದಾಗಿ ಪ್ರತಿರಕ್ಷಣಾ ವ್ಯವಸ್ಥೆಯು ಅವುಗಳನ್ನು ಗುರುತಿಸುವುದಿಲ್ಲ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನು ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಕೇಂದ್ರೀಕೃತಗೊಳಿಸಿ ಅದನ್ನು ಹೇಗೆ ಬಲಪಡಿಸುವುದು ಎನ್ನುವುದರ ಕಡೆಗೆ ಕೆಲಸ ಮಾಡುತ್ತಿದ್ದೇನೆ. ಕ್ಯಾನ್ಸರ್ ವಿರುದ್ಧ ಹೋರಾಡಲು ಬಿಳಿ ರಕ್ತ ಕಣಗಳನ್ನು ಬಲಪಡಿಸುವ ಬಗ್ಗೆ ನಾವು ಮಾತನಾಡುತ್ತಿದ್ದರೂ ಕೂಡ ಅದಕ್ಕೆ ಯಾವುದೇ ನಿಯಮಿತ ಔಷಧವಿಲ್ಲ. ನಾವು ಅವುಗಳಿಗೆ ಪ್ರಯೋಗಾಲಯದಲ್ಲಿ ತರಬೇತಿ ನೀಡಬೇಕು. ಇದನ್ನು ಸೆಲ್ ಕಲ್ಚರ್ ಎಂಬ ವಿಶೇಷ ಸೆಟಪ್ ಅನ್ನು ರಚಿಸುವ ಮೂಲಕ ಮಾಡಲಾಗುತ್ತದೆ. ಅಲ್ಲಿ ನಾವು ರೋಗಿಯ ಬಿಳಿ ರಕ್ತ ಕಣಗಳನ್ನು ಬೆಳೆಸುತ್ತೇವೆ ಮತ್ತು ಕ್ಯಾನ್ಸರ್ ಅನ್ನು ಗುರುತಿಸಲು ಅವುಗಳಿಗೆ ಕಲಿಸುತ್ತೇವೆ. ನಂತರ ನಾವು ಅವುಗಳನ್ನು ಅದರ ವಿರುದ್ಧ ಹೋರಾಡಲು ದೇಹಕ್ಕೆ ಹಿಂದಿರುಗಿಸುತ್ತೇವೆ. ಈ ಪ್ರಕ್ರಿಯೆಯು ಸುಮಾರು 8 ದಿನಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇದನ್ನು ಡೆಂಡ್ರಿಟಿಕ್ ಸೆಲ್ ಥೆರಪಿ ಎಂದು ಕರೆಯಲಾಗುತ್ತದೆ.